ಹಾಯ್, ವೆಲ್ಕಮ್ ಟು ಮೈ ಚಾನಲ್. ನಾನು ಅಂಬಿಕಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ನೋಡಿ. ನೋಡಿ ಇವತ್ತು ಒಂದು ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಶಾವಿಗೆ ಪಾಯಸ ಅಂದರೆ ಇದರಲ್ಲೇನಪ್ಪ ಸ್ಪೆಷಲ್ ಅಂತಲ್ಲ. ನೀವು ರಾತ್ರಿವರೆಗೂ ಇಟ್ಟರು ಹೀಗೆ ಗಟ್ಟಿ ಆಗಲ್ಲ, ಹಾಗೆ ಇರುತ್ತೆ. ನಾಳೆವರೆಗೂ ಇಟ್ಟರು ಹಾಗೆ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ನಾನೊಂದು ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಶಾವಿಗೆ ಹಾಕ್ತಾಯಿದ್ದೀನಿ. ಶಾವಿಗೆ ರೋಸ್ಟೆಡ್ ಶಾವಿಗೆ ಅಂತಲೇ ಕೊಟ್ಟಿರ್ತಾರೆ, ಬಟ್ ಅದು ನಾವು ರೋಸ್ಟ್ ಮಾಡಿದ್ರೇ ಅದು ಸಮಾಧಾನ ಆಗೋದು. ಅವ್ರು ಮಾಡಿರೋದನ್ನು ಕೊಟ್ಟರೆ ಮಿದುವಾಗುತ್ತೆ, ಇಲ್ಲ ಒಂಥರ ಚೆನ್ನಾಗಿರಲ್ಲ ಅದು. ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗಿ ಅದನ್ನು ತುಪ್ಪದಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಹೇಗೆ ಅಂದರೆ ಫುಲ್ಲು ಗೋಲ್ಡನ್ ಬ್ರೌನ್ ಆಗಬೇಕು, ಕೆಂಪು ಬಣ್ಣಕ್ಕೆ ಬರೋವರೆಗೂ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಚೆಂದ ಹುರಿತಾಯಿದ್ದೀನಿ. ತೋರಿಸ್ತೀನಿ ನೋಡಿ ನಾನು ನಿಮಗೆ. ನೋಡಿ, ಬಣ್ಣ ಕಳ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಕೆಂಪು ಬಣ್ಣಕ್ಕೆ ತಿರುಗಬೇಕದು, ಅಲ್ಲಿವರೆಗೂ ನೀಟಾಗಿ ಅದನ್ನು ಹುರ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ನಾವು ಶಾವಿಗೆನ ಹುರಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗಲೇ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರಬೇಕು. ಬಿಸಿ ನೀರು ಹಾಕಿ ಅದನ್ನು ನೀಟಾಗಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನೋಡಿ, ಈ ಮಟ್ಟಕ್ಕೆ ಅದು ಹುರಿದು ಆದಮೇಲೆ ನಾನು ಪಕ್ಕದಲ್ಲಿ ಫಸ್ಟೇ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ಬಿಸಿ ನೀರು ಕುದೀತಾ ಇದೆ ನೋಡಿ. ಹಾಗೆ ಬಿಸಿ ಬಿಸಿ ನೀರನ್ನ ಫಟ್ ನನಗೆ ಅದಕ್ಕೆ ಹಾಕ್ಕೊಳ್ಬೇಕು. ಹಾಕಿ ಅದರಲ್ಲಿ ಚೆಂದಾಗಿ ಬೇಯಿಸ್ಕೊಳ್ಬೇಕು. ಒಂದು 80 to 90% ಅಷ್ಟು ಬೇಯಿಸ್ಕೊಳ್ಬೇಕು. ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹೇಗೆ ಅದನ್ನು ಬೇಯಿಸೋದು ಅಂತ. ಅದನ್ನು ನೋಡಿ, ಸ್ವಲ್ಪ ನನಗೆ ಅದು ಹವೆ ಬರ್ತಾಯಿತ್ತು ಜಾಸ್ತಿ, ಅದಕ್ಕೆ ಮತ್ತು ಮಿಕ್ಕಿರೋ ಅಷ್ಟು ನೀರನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದರಲ್ಲಿ ಏನು ಅಂಟಿನ ಅಂಶ ಇರುತ್ತಲ್ಲ ಅದು ಹೋಗೋವರೆಗೂ ನಾವು ಅದನ್ನು ಬೇಯಿಸ್ಕೊಳ್ಬೇಕು. ಆಮೇಲೆ ನೀವು ಎಷ್ಟು ಹಾಲು ಹಾಕಿ ಮಾಡಿದ್ರೂ ನಾಳೆವರೆಗೂ ಇಟ್ಟರು ಪಾಯಸ ನಿಮಗೆ ಗಟ್ಟಿ ಆಗೋದೇ ಇಲ್ಲ. ಕೆಲವೊಂದು ಸಾರಿ ನಾವು ಪಾಯಸ ಮಾಡಿರ್ತೀವಿ, ಅದು ಪಾಯಸನೋ ಕೇಸರಿಬಾತೋ ಅಂತಲೇ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ. ಬಟ್ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಖಂಡಿತ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ಪರ್ಫೆಕ್ಟಾಗಿ ಬರುತ್ತೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮೆಜರ್ಮೆಂಟ್ ಕೂಡ. ನೋಡಿ, ನಾನಿಲ್ಲಿ ನೋಡಿದೆ, ಬಟ್ ಅದಿನ್ನೂ ಆಗಿಲ್ಲ. ಅದಕ್ಕೋಸ್ಕರ ಮತ್ತೆ ಅದನ್ನು ಇನ್ನೊಂದು 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. 5 ನಿಮಿಷ, 4ರಿಂದ 5 ನಿಮಿಷದಲ್ಲೆಲ್ಲ ನೀಟಾಗಿ ಬೆಂದೋಗ್ಬಿಡುತ್ತೆ. ಅಷ್ಟೊತ್ತು ಬೇಕಾಗಲ್ಲ. ಈಗ ನಾನು ಅದು ಮುಟ್ಟು ತೋರಿಸ್ತಾ ಇದ್ದೀನಿ ನೋಡಿ, ಆ ಮಟ್ಟಕ್ಕೆ ಬೆಂದರೆ ಸಾಕು. ಕರೆಕ್ಟಾಗಿ ಆಗಿದೆ ಅದು. ಇವಾಗ ತೀರಾ ಮೆತ್ತಗಾದರೆ ಮತ್ತೆ ನಾವು ಹಾಲು ಸಕ್ಕರೆ ಹಾಕಿದ್ಮೇಲೆ ತೀರಾ ಮೆತ್ತಗಾಗಿಬಿಡುತ್ತೆ. ಅಷ್ಟು ಬೆಂದಿದ್ದರೆ ಸಾಕು. ಇವಾಗ ಅದನ್ನು ನಾನು ಸೋಸ್ಕೊಳ್ತಾ ಇದ್ದೀನಿ. ಒಂದು ಜರಡಿ ಇಟ್ಟು ಅದಕ್ಕೆ ಹಾಕಿ ಸೋಸ್ತಾ ಇದ್ದೀನಿ ಆ ನೀರನ್ನೆಲ್ಲ. ಆ ನೀರನ್ನು ಉಪಯೋಗಿಸ್ಬಾರ್ದು. ಆ ನೀರಲ್ಲೇ ಅಂಟಿನಂಶ ಜಾಸ್ತಿ ಇರುತ್ತೆ. ಆ ನೀರನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಬಾರ್ದು. ಇವಾಗ ನಾನು ಮತ್ತೆ ಅದೇ ಬಾಣಲಿಗೆ ಆ ಶಾವಿಗೆನ ವಾಪಸ್ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಅರ್ಧ ಲೀಟ್ರು ಕಾಯಿಸಿಟ್ಟಿರುವಂಥ ಹಾಲು, ನಾನೆಲ್ಲೂ ನೀರು ಹಾಕಿಲ್ಲ, ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಅಷ್ಟೇ. ಹಾಲನ್ನ ಕಾಯಿಸಿಟ್ಟಿದ್ದೆ, ಗಟ್ಟಿ ಹಾಲು, ಫುಲ್ ಫ್ಯಾಟ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಪಾಯಸಗಳಿಗೆ ಅಂದರೆ ಸ್ವಲ್ಪ ಗಟ್ಟಿ ಹಾಲನ್ನೇ ಹಾಕ್ಕೊಳ್ಬೇಕು. ಗಟ್ಟಿ ಹಾಲು ಹಾಕ್ಕೊಳ್ಳೋದ್ರಿಂದ ಅದು ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ, ಕ್ರೀಮಿ ಸ್ಟ್ರಕ್ಚರ್ ಆಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಯಾವ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಬಾದಾಮ್ ಪೌಡ್ರ್ ಆಗಲಿ ಯಾವುದನ್ನು ಹಾಕ್ಕೊಂಡಿಲ್ಲ. ಈವನ್ ನಾನು ಏಲಕ್ಕಿ ಪೌಡ್ರ್ ಕೂಡ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಹಾಕಿಲ್ಲ. ನಿಮಗೆ ನೋಡಿ, ಬೇಕಿದ್ರೆ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಆಗುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದಕ್ಕೆ ನಾವು ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳುತ್ತೆ. ಆ ನೀರಿನಂಶ ಬಿಟ್ಕೊಳ್ಳೋದಕ್ಕೋಸ್ಕರ ನಾನು ಅದಕ್ಕೆ ಸ್ವಲ್ಪ ಬೇಯಿಸ್ಕೊಳ್ಬೇಕು. ನೀರು ಸ್ವಲ್ಪ ಕಡಿಮೆ ಆಗಲಿ ಅಂತ ನೋಡಿ ತೋರಿಸ್ತಾ ಇದ್ದೀನಿ. ನಾನು ಗಟ್ಟಿ ಹಾಲು ಹಾಕಿದ್ರೂ ಸಕ್ಕರೆ ಹಾಕಿದ್ಮೇಲೆ ಸ್ವಲ್ಪ ತೆಳು ಅನಿಸುತ್ತಲ್ಲ, ಅದಕ್ಕೋಸ್ಕರ ಅದು ಬೆಂದಮೇಲೆ ಅದನ್ನು ಆ ಕಡೆ ಬೇಯೋಕೆ ಇಟ್ಕೊಂಡು ಈ ಕಡೆ ಒಂದು ಸಣ್ಣ ಪ್ಯಾನಿಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿ ಬಾದಾಮ್ ಹಾಕ್ಕೊಂಡಿದ್ದೀನಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡಿಲ್ಲ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೋ ಅದನ್ನು ಖಂಡಿತ ಹೇರಳವಾಗಿ ಹಾಕ್ಕೊಳ್ಳಿ. ನೋಡಿ, ಈ ಕಡೆ ಬೇಯ್ತಾ ಇದೆ. ನನಗೆ ಅದು ಪ್ಯಾನು ಸ್ವಲ್ಪ ಚಿಕ್ಕದು ಅನ್ನಿಸ್ತು, ಬೇಯೋಕ್ಕೆ ಹಾಲು ಉಕ್ಕು ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಅದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ತುಂಬ ಜಾಸ್ತಿ ಉಕ್ಕಬಾರ್ದು ಹಾಲು, ಅದು ಉಕ್ಕಿದ್ರೆ ಟೇಸ್ಟ್ ಕಡಿಮೆ ಆಗಿಬಿಡುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡೆ. ಅಂದರೆ ಅಲ್ಲೂ ಉಕ್ತಾನೇ ಇದೆ ಅದು. ಎಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಂದ್ರೆ ಈ ಏನು ಮೇಲೆ ನೊರೆ ಬರ್ತಾ ಇದೆಯಲ್ಲ, ಆ ನೊರೆ ಎಲ್ಲ ಕಡಿಮೆ ಆಗಬೇಕು. ಕಂಪ್ಲೀಟ್ಲಿ ನೊರೆ ಕಡಿಮೆ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ತೀರಾ ಗಂಟೆಗಟ್ಟಲೆ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಒಂದು 5 ನಿಮಿಷದಲ್ಲೆಲ್ಲ ಅದು ಬೆಂದೋಗುತ್ತೆ. ಅದು ಕಡಿಮೆ ಆದ ತಕ್ಷಣವೇ ನಾವೇನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸಿನ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು 2 ನಿಮಿಷ ತಿರುಗಿಸ್ಕೊಂಡ್ರೆ ಸಾಕು, ನಮಗೆ ಪಾಯಸ ರೆಡಿ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಕಲರ್ಫುಲ್ಲಾಗಿ. ವಾವ್, ಸೂಪರಾಗಿದೆ ನೋಡಿ. ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಮನೇಲಿರೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಖಂಡಿತ ಟ್ರೈ ಮಾಡಿ. ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.